ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಹುಳಿಕಾಳು ಬೇಳೆಯಿಂದ ಒಂದು ಸಾಂಬಾರು ಮಾಡ್ತೀನಿ, ತಿಳಿ ಸಾರು ಥರ. ಇದು ಅನ್ನಕ್ಕೆ ಒಳ್ಳೆ ಕಾಂಬಿನೇಷನು. ನಮಗೆ ಕೋಲ್ಡ್ ಆದಾಗ ಏನಾದ್ರು ತಿನ್ನಬೇಕು ಅಂತಾಗ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ. ನೋಡಿ, ಈ ಬೇಳೆ ಹುಳಿಕಾಳನ್ನ ಬೇಳೆ ತೊಗೊಂಡಿದ್ದೀನಿ, ಅದನ್ನು ಹುರಿದು ಬೇಳೆ ಮಾಡಿ ಇಟ್ಕೊಂಡಿರೋದು. ಈಗ ಒಂದು ಕುಕ್ಕರ್ ತೊಗೊಳ್ಳೋಣ. ಇಲ್ಲ ತಪ್ಪಲೆಯಲ್ಲಿ ಕೂಡ ಬೇಯಿಸ್ಬೋದು, ಬೇಗ ಬೇಯುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ನೀರು ಕುದಿ ಬಂದಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಎಲ್ಲ ಹಾಕ್ಕೊಳ್ಳೋಣ. ಸ್ವಲ್ಪ ಟೊಮೊಟೊ ಜಾಸ್ತಿ ಇರಬೇಕು. ಈಗ ಬೇಳೆ ತೊಳೆದಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊತಿದ್ದೀನಿ. ಈ ನಾಲ್ಗೆ ಕೆಟ್ಟಾಗಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಹುಳಿ, ಉಪ್ಪು, ಖಾರ ಎಲ್ಲ ಹಾಕಿರ್ತೀವಿ, ಅದಕ್ಕಾಗಿ ಸ್ವಲ್ಪ ಜೀರಿಗೆ ಮತ್ತು ಮೆಂತ್ಯ ಹಾಕ್ಕೊಳ್ಳೋಣ. ಈಗ ಸಾಂಬಾರು ಪುಡಿ ಮತ್ತು ಖಾರದ ಪುಡಿ, ಅರಶಿನ ಪುಡಿ ಹಾಕ್ಕೊತಿದ್ದೀನಿ. ಈ ಸಾಂಬಾರು ಪುಡಿ ಯಾವ್ದಾರು ಹಾಕ್ಕೊಬೋದು, ಅಂಗಡಿದಾರು ಹಾಕ್ಕೊಬೋದು, ಇಲ್ಲ ಮನೆದಾದ್ರೂ ಹಾಕ್ಕೊಬೋದು. ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ನಾನು. ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಕುಕ್ಕರಲ್ಲಿ ಒಂದು 2 ವಿಸಿಲ್ ಕೂಗಿಸ್ಬಿಡ್ತೀನಿ. ನೋಡಿ, ಬೆಂದಾಗಿದೆ, ಈ ಥರ ಇದೆ ನೋಡಿ. ಈಗ ನಾನು ನೀರು ಸಪ್ರೇಟ್ ಮಾಡಿದ್ದೀನಿ ಮತ್ತು ಬೇಳೆ ಸಪ್ರೇಟ್ ಮಾಡಿದ್ದೀನಿ. ನೀರು ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ, ಮತ್ತು ಇದಕ್ಕೆ ಹಾಕೋಬೇಕು ನಾವು. ಅದಕ್ಕೋಸ್ಕರ ಈಗ ಅದನ್ನು ಮಸ್ಕೋಬೇಕು. ಬೆಂದಿರುವಂಥ ಬೇಳೆ ನೀವು ಸ್ಮ್ಯಾಶರು ಕೂಡ ಮಾಡ್ಕೋಬೋದು. ಈಗ ನೋಡಿ, ಅದೆಲ್ಲ ನೀರೆಲ್ಲ ಮಿಕ್ಸ್ ಮಾಡಿ ಒಂದೇ ಮಾಡಿದ್ದೀನಿ. ನಿಮ್ಗೆ ಎಷ್ಟು ಎಳಬೇಕು ಅಷ್ಟು ಮಾಡ್ಕೋಬೋದು. ನಿಮ್ಗೆ ನೀರು ಸಾಕಾಗಿಲ್ಲ ಇನ್ನೂ ಸ್ವಲ್ಪ ನೀರು ಹಾಕ್ಕೊಬೋದು. ನಾವು ಹುಣಸೆ ನೀರು ಕೂಡ ಹಾಕ್ತೀವಿ. ಇವಾಗ ಕುದಿಯೋಕೆ ಇಟ್ಬಿಟ್ಟು ಕಲ್ಲುಪ್ಪು ಹಾಕ್ಕೊಳ್ಳೋಣ, ರುಚಿಗೆ ಎಷ್ಟು ಬೇಕೋ ಅಷ್ಟು. ಈಗ ಕಾಯಿ ತುರಿ ಸ್ವಲ್ಪ ಹಾಕ್ಕೊಳ್ಳೋಣ. ಅದು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆಗಲಿ. ಈ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಿದೆ ನೋಡಿ. ಈ ಟೈಮಲ್ಲಿ ಸ್ವಲ್ಪ ಹುಣಸೆಹಣ್ಣನ್ನ ಕಲಸಿಟ್ಕೊಂಡಿದ್ದೀನಿ. ಚಿಕ್ಕದ ನೆಲ್ಲಿಕಾಯಿ ಗಾತ್ರದ ಹುಣಸೆಹಣ್ಣನ್ನ ನೀರಲ್ಲಿ ನೆನೆಸಿ ರಸ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತಿದ್ದೀನಿ. ಅದಕ್ಕೆ ಚೆನ್ನಾಗಿ ಮಿಕ್ಸ್ರಣ ಮಾಡೋಣ. ಸ್ವಲ್ಪ ಬೆಲ್ಲ ಹಾಕೊಳ್ಳೋಣ, ಆವಾಗಲೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಿಮ್ಗೆ ಬೇಡ ಅಂದರೆ ಸ್ಕಿಪ್ ಮಾಡಿ, ಹಾಕಿದ್ರೆ ಟೇಸ್ಟಾಗಿರುತ್ತೆ ಸಾಂಬಾರಿಗೆ. ಈಗ ನೋಡಿ ಕುದೀತಾ ಇದೆ. ಇದು ಕುದೀತಾ ಇರಲಿ, ಅಷ್ಟು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಪ್ಯಾನ್ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕಿ ಸಾಸಿವೆ ಹಾಕ್ತೀವಿ. ಸಾಸಿವೆ ಸ್ವಲ್ಪ ಚಿಟಪಟ ಅಂದಮೇಲೆ ಜೀರಿಗೆ ಹಾಕ್ತಿದ್ದೀನಿ. ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಈಗ 4 ಗೆಜ್ಜೆ ಇಂಗು ಸ್ವಲ್ಪ ಹಾಕ್ಕೊಳ್ಳೋಣ. ಕರಿಬೇವು ಹಾಕೋತಿದ್ದೀನಿ. ಆಮೇಲೆ ಒಗ್ಗರಣೆ ರೆಡಿ ಇದೆ. ಈ ಸಾಂಬಾರು ಕುದ್ದಿದೆ, ಅದಕ್ಕೆ ಹಾಕೋಣ. ನೋಡಿ, ಕುದೀತಿದೆ. ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಡೋಣ. ಒಗ್ಗರಣೆ ಹಾಕಿ ಇದು ಬೆಸ್ಟ್ ಕಾಂಬಿನೇಷನ್ನು ಅನ್ನದ ಜೊತೆಗೆ. ಒಂದು ಪಲ್ಯ ಮಾಡಿಕೊಂಡ್ರೆ ಸಾಕು. ಈಗ ಮುಚ್ಚಿಡೋಣ ಒಂದು 2 ನಿಮಿಷ, ಆ ಒಗ್ಗರಣೆ ಮಿಕ್ಸ್ ಆಗಲಿ. ಈಗ ನೋಡಿ, ನಮ್ಮ ಸಾಂಬಾರು ರೆಡಿಯಾಗಿದೆ. ಹುಳಿಕಾಳು ಬೇಳೆ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ, ಈಸಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಸಾಂಬಾರು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.